ಪ್ರೀತಿಯ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆಯ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರು ನಮ್ಮ ಕೂಡ ಇದ್ದಾನೆ ಎನ್ನುವ ವಿಷಯದಲ್ಲಿ ನಾವು ಪ್ರಸ್ತಾಪಿಸುತ್ತಿದ್ದೇವೆ. ಈ ದಿನ ನಾವು ಧ್ಯಾನಿಸುವಂತ ದೇವರ ವಾಕ್ಯದ ಭಾಗ ಆದಿಕಾಂಡ 26ನೇ ಅಧ್ಯಾಯ 28ನೇ ವಚನ. ಆದಿಕಾಂಡ 26:28. ಅವರು ಯೆಹೋವನು ನಿನ್ನ ಸಂಗಡ ಇದ್ದಾನೆ ಎಂದು ನಮಗೆ ಸ್ಪಷ್ಟವಾಗಿ ಕಂಡು ಬಂದದರಿಂದ ನೀನು ನಾವು ಒಬ್ಬರಿಗೊಬ್ಬರು ಪ್ರಮಾಣಪೂರ್ವಕವಾಗಿ ಒಡಂಬಡಿಕೆ ಮಾಡಿಕೊಳ್ಳೋಣವೆಂದು ಆಲೋಚಿಸಿದೆವು. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆನ ಹೆಚ್ಚು ಹೆಚ್ಚಾಗಿ ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನೆನ್ನೆ ದಿವಸ ನಾವು ಕಂಡ ಹಾಗೆ ಇಸಾಕನಿಗೆ ದೇವರು ಬೆರ್ಷೆಬದಲ್ಲಿ ಆತನು ಬೆರ್ಷೆಬಗೆ ಕಾಲಿಟ್ಟ ಅದೇ ರಾತ್ರಿ ದೇವರು ಆತನಿಗೆ ದರ್ಶನ ಕೊಟ್ಟು ಆತನ ತಂದೆ ನಿಮಿತ್ತವಾಗಿ ಆತನನ್ನು ಆತನ ಸಂತತಿಯನ್ನು ಆಶೀರ್ವದಿಸುವ ಮಾತನ್ನ ಭರವಸೆನ ದೇವರು ಕೊಟ್ಟಿದ್ದಾನೆ, ವಾಗ್ದಾನವನ್ನ. ಇಸಾಕನು ಅಲ್ಲಿಯೇ ಯಜ್ಞವೇದಿಯನ್ನು ಕಟ್ಟಿ ದೇವರ ಹೆಸರನ್ನು ಹೇಳಿ ಆತನನ್ನು ದೇವರನ್ನ ಆರಾಧಿಸಿ ಅಲ್ಲೇ ಗುಡಾರ ಹಾಕಿಕೊಂಡು ವಾಸಿಸ್ತಿದ್ದಾನೆ. ಮುಂದಿನ ಬೆಳವಣಿಗೆಯಲ್ಲಿ ಈಗ ಇಸಾಕನ ಪರಿಶ್ರಮಕ್ಕೆ ಹೆಚ್ಚೆಚ್ಚು ಫಲ ದೊರಕ್ತಾ ಇದೆ. ಅವನ ಆಳುಗಳು ಎಲ್ಲೆಲ್ಲಿ ಹೋಗಿ ಬಾವಿ ತೋಡ್ತಿದ್ದಾರೋ ಅಲ್ಲೆಲ್ಲವೂ ಅವರಿಗೆ ಒಳ್ಳೆಯ ನೀರು ಸಿಗ್ತಾ ಇದೆ. ಅದೇ ಅಲ್ಲಿ ಆ ಬೆರ್ಷೆಬದಲ್ಲಿಯೂ ಇಸಾಕನು ತೋಡಿಸಿದ ಬಾವಿಗೆ ಈಗ ನೀರು ಸಿಕ್ಕಿದೆ. ಆ ಸಮಯಕ್ಕೆ ಸರಿಯಾಗಿ ಅಭಿಮಲೇಕ ತಿರುಗಿ 21ನೇ ಅಧ್ಯಾಯದಲ್ಲಿ ಹೇಗೆ ಅಭಿಮಲೇಕ ಇಸಾಕನ ತಂದೆಯಾದ ಅಬ್ರಾಮನ ಬಳಿಗೆ ಬಂದನೋ ಹಾಗೆ ಈಗ ಮತ್ತೆ ಬಂದಿದ್ದಾನೆ. ತನ್ನ ಫಿಲಿಸ್ಟಿನಾದ ಗೆರಾರಿನ ಅರಸನು ಅಬ್ರಾಮನ ಬಳಿಗೆ ಬಂದಾಗ ಆತನ ಸೇನಾಪತಿಯೊಂದಿಗೆ ಮಾತ್ರ ಬಂದ. ಈಗ ಅದೇ ಅಭಿಮಲೇಕ ಈಗ ಇಸಾಕನ ಬಳಿಗೆ ಬರುವಾಗ ಆತನು ಸೇನಾಪತಿಯಾದ ಫಿಕೋಲ್ನೊಂದಿಗೂ ಮತ್ತು ಅವನ ಮಂತ್ರಿಯಾದ ಅಹುಜ್ಜತನೊಂದಿಗೂ ಈಗ ಆತನು ಬಂದಿದ್ದಾನೆ. ಬಂದು ಅವರು ಆತನನ್ನ ಇಸಾಕನನ್ನು ಭೇಟಿ ಮಾಡಿದ ಕೂಡಲೇ ಇಸಾಕನ ಅವ್ರನ್ನ ಕೇಳ್ತಿದ್ದಾನೆ, ನೀವು ಯಾಕೆ ಬಂದ್ರೆ ಎಂಬುದಾಗಿ ಕೇಳ್ತಿದ್ದ. ಅಲ್ಲಿ 27ರಲ್ಲಿ ಬರ್ತದೆ, ನೀವು ನನ್ನನ್ನು ದ್ವೇಷಿಸಿ ನಿಮ್ಮ ಬಳಿಯಿಂದ ಕಳಿಸಿಬಿಟ್ರಲ್ಲ, ಈಗ ನನ್ನ ಬಳಿಗೆ ಯಾಕೆ ಬಂದಿರಿ? ನೀವು ದ್ವೇಷ ಮಾಡಿ ಕಳಿಸಿದ್ರಲ್ಲ. ಅಬ್ರಹಾಮನ ಬಳಿಗೆ ಬಂದಾಗ ಈ ರೀತಿಯ ಪ್ರಸಂಗ ಇರಲಿಲ್ಲ. ಆದ್ರೆ ಈಗ ಇವರು ಇಸಾಕನ ಬಳಿಗೆ ಬಂದಾಗ ಹಿಂದೆ ಇಸಾಕನಿಗೆ ಇವರಿಂದ ದ್ವೇಷ ಉಂಟಾಗಿತ್ತು. ಅವರೆಲ್ಲರೂ ಇಸಾಕನ ಮೇಲೆ ಹೊಟ್ಟೆ ಕಿಚ್ಚುಬಿಟ್ಟು ಅವನನ್ನು ಓಡಿಸಿದ್ರು, ದ್ವೇಷಿಸಿದ್ರು. ಹಾಗಾಗಿ ಆತನು ಕೇಳ್ತಾನೆ, ನಾನು ದ್ವೇಷ ಮಾಡಿ ಕಳಿಸಿದ್ರಲ್ಲ, ಈಗ ಮತ್ತೆ ಯಾಕೆ ನನ್ನ ಹತ್ರ ಬಂದ್ರಿ? ಆಗ ಈಗ ಅರಸನು ಮಾತನಾಡ್ತಾನೆ, ಅಥವಾ ಅವರು ಎಂಬುದಾಗಿ ಬರ್ತದೆ. ಅವರು ಆ ಮೂವರು ಮಾತನಾಡ್ತಾರೆ. ಆ ಮೂವರ ಮಾತು ಹೀಗಿದೆ: ಯೆಹೋವನು ನಿನ್ನ ಸಂಗಡ ಇದ್ದಾನೆ ಎಂಬುದು ನಮಗೆ ಸ್ಪಷ್ಟವಾಗಿ ಕಂಡು ಬಂದದ್ರಿಂದ. ಅವರು ಇಸಾಕನ ಬಳಿಗೆ ಬರುವುದಕ್ಕೆ ಮುಖ್ಯ ಕಾರಣವೇ ದೇವರು ಇಸಾಕನ ಸಂಗಡ ಇದ್ದದ್ದು. ಎಂತ ವಿಶೇಷವಾದ ವಿಷಯ. ಹಾಗಾದ್ರೆ ನಿನ್ನನ್ನು ಒಂದು ಕಾಲದಲ್ಲಿ ವಿರೋಧಿಸಿದವರು ಈಗ ಹೆದರಿಕೊಂಡು ನಿನ್ನ ಬಳಿಗೆ ಬರುವುದಕ್ಕೆ ಒಂದು ಕಾರಣ ಇರುವುದಾದರೆ ಈ ಕಾರಣವಿರಲಿ. ದೇವರು ನಿನ್ನ ಸಂಗಡ ಇರುವಂಥದ್ದೇ ಆ ಮುಖ್ಯವಾದ ಕಾರಣವಾಗಿರಲಿ. ಹಾಗಾಗಿ ಅವ್ರು ಮುಂದುವರೆದು ಹೇಳ್ತಾರೆ, ನೀನು ನಾವು ಒಬ್ಬ ಇಸಾಕ ಮತ್ತು ನಾವೆಲ್ಲರೂ, ನಿನಗೂ ನಮ್ಮೆಲ್ಲರೊಂದಿಗೂ ನಡುವೆ ಒಂದು ಒಪ್ಪಂದ ಬೇಕು, ಒಂದು ಸಮಾಧಾನದ ಒಪ್ಪಂದ ಬೇಕು ಅಂತ ಹೇಳ್ತಾರೆ. ನೀನು ನಾವು ಒಬ್ಬರಿಗೊಬ್ಬರು ಪ್ರಮಾಣಪೂರ್ವಕವಾಗಿ ಒಡಂಬಡಿಕೆ ಮಾಡಿಕೊಳ್ಳೋಣವೆಂದು ಆಲೋಚಿಸಿದೆವು. ಯಾತಕ್ಕಾಗಿ ಒಡಂಬಡಿಕೆ? ಮುಂದಿನ ದಿನಗಳಲ್ಲಿ ಇಸಾಕನ ಕಡೆಯವರಿಂದ ಅಭಿಮಲೇಕನ ಕಡೆಯವರಿಗೆ ಯಾವ ಹಾನಿ ಆಗಬಾರ್ದು. ಹಾಗಾಗಿ ಅಲ್ಲಿ ಬರ್ತದೆ, ನಾವು ನಿನಗೆ ಯಾವ ಕೇಡನ್ನು ಮಾಡದೆ ಹಿತವನ್ನೇ ಮಾಡಿ ನಿನ್ನನ್ನು ಸಮಾಧಾನದೊಡನೆ ಕಳುಹಿಸಿಬಿಟ್ಟೆವಲ್ಲ, ಅದರಂತೆ ನೀನು ನಮಗೆ ಕೇಡನ್ನು ಮಾಡುವುದಿಲ್ಲ ಎಂಬುದಾಗಿ ಪ್ರಮಾಣ ಮಾಡಬೇಕು. ಏನಿದರ ಅರ್ಥ? ಇದರ ಅರ್ಥ, ಅಭಿಮಲೇಕನು ಮತ್ತು ಅವನ ಕಡೆಯವರಿಗಿಂತಲೂ ಇಸಾಕನು ಅಭಿವೃದ್ಧಿ ಆಗಿದ್ದಾನೆ, ಇಸಾಕನು ಬೆಳೆದಿದ್ದಾನೆ. ನಾನು ಮೊನ್ನೆ ದಿವಸ ಹೇಳಿದ ಹಾಗೆ ಅರಸನನ್ನು ಗುರುತಿಸ್ತಾನೆ. ಹಾಗಾದ್ರೆ ಅರಸನಾದ ಅಭಿಮಲೇಕನು ಇಸಾಕನ ಬಳಿಗೆ ಬಂದಿರುವುದಾದರೆ ಅವನಿಗೆ ಈಗ ಸ್ಪಷ್ಟವಾಗಿದೆ, ಇಸಾಕನು ಒಬ್ಬ ಸಾಧಾರಣ ಪ್ರವಾಸಿ ಅಲ್ಲ, ಈತನು ಒಬ್ಬ ಅರಸನಿಗಿಂತಲೂ ಮೇಲೆಂಬುವಂಥದ್ದು ಈಗ ಆತನಿಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಅರಸನ ರ್ಯಾಂಕಿಂಗ್, ಅವನಿಗೆ ಸಮಾನವಾದ ಇನ್ನೊಂದು ರ್ಯಾಂಕ್ನ ಬಳಿಗೆ ಈಗ ಬಂದು ಮಾತನಾಡ್ತಿದ್ದಾನೆ. ಆ ಸಮವಾದ ಸ್ಥಾನ, ಸಮವಾದ ಪಟ್ಟ ಇನ್ನೊಂದು ಸಮಪಟ್ಟದೊಂದಿಗೆ ಬಂದು ಮಾತನಾಡ್ತಾ ಇದೆ. ದೇವರಿಗೆ ಸ್ತೋತ್ರ. ಇವರೊಳಗೆ ಉಂಟಾದ ಹೆದರಿಕೆ, ಒಂದು ವೇಳೆ ನಾಳೆ ಏನಾದ್ರೂ ದಂಗೆಗೆ ನಡೆದ್ರೆ, ಇಸಾಕನವರೇನಾದ್ರೂ ನಮ್ಮ ಮೇಲೆ ಬಿದ್ರೆ ನಾವು ಅವ್ರನ್ನ ಎದುರಿಸ್ಲಿಕ್ಕಾಗಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವಂತ ಪ್ರಿಯರೇ, ಅಬ್ರಹಾಮನಿಗುಂಟಾದ ಆಶೀರ್ವಾದ ಈ ಕ್ರಿಸ್ತ ಯೇಸುವಿನಲ್ಲಿ ನಿನಗುಂಟಾಗುವುದಾದರೆ ದೇವರು ನಿನ್ನನ್ನು ಸಹ ಇದೇ ವಿಧದಲ್ಲಿ ಆಶೀರ್ವದಿಸಲಿ.
ನಿನ್ನ ಮೇಲೆ ಬೀಳುವುದಕ್ಕೆ ಶತ್ರುವಿಗೆ ಸುಲಭವಾಗಲೇಬಾರದು. ಆತನು ಅನೇಕ ಸರಿ ಯೋಚಿಸಲೇಬೇಕು, ಈತನ ಮೇಲೆ ಕೈ ಇಟ್ಟರೆ ನನ್ನ ಗತಿ ಏನು, ಈತನ ಸಹವಾಸಕ್ಕೆ ಹೋದ್ರೆ ನನ್ನ ಗತಿ ಏನು. ಹಾಗಾದರೆ ಇಸಾಕನನ್ನ ದೇವರು ಈ ಮಟ್ಟದಲ್ಲಿ ಮೇಲಕ್ಕೆತ್ತಿರುವುದಾದರೆ, ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟ ನಿನ್ನನ್ನು ಸಹ ಅಬ್ರಾಹ್ಮನಿಗೂ ಇಸಾಕನಿಗೆ ಕೊಟ್ಟ ಅದೇ ಕೃಪೆನ ದೇವರು ನಿನಗೂ ನಿನ್ನ ಕುಟುಂಬಕ್ಕೂ ಅನುಗ್ರಹಿಸಲಿ. ಇಸಾಕನು ಇದಕ್ಕಾಗಿ ಯಾವುದೆಲ್ಲ ವಿಧದಲ್ಲಿ ದೇವರಿಗೆ ವಿಧೇಯನಾಗಿ ನಡೆಯುತ್ತಿದ್ದಾನೋ, ಹಾಗಾದರೆ ಅದೇ ವಿಧದ ವಿಧೇಯತೆಯನ್ನ ದೇವರ ಮುಂದೆ ನಾವು ಯಾವಾಗಲೂ ಪ್ರದರ್ಶಿಸುವುದಕ್ಕೆ ಸಿದ್ಧರಾದವರಾಗಿರುವುದಕ್ಕೆ ನಾವು ಪ್ರಯಾಸ ಪಡೋಣ. ದೇವರಿಗೆ ಸ್ತೋತ್ರ. ಮತ್ತೆ ಆತನು ಮುಂದುವರೆದು ಹೇಳ್ತಾನೆ, ನೀನು ಈಗ ಯೆಹೋವನ ದಯೆಯನ್ನು ಹೊಂದಿದವನಾಗಿದ್ದಿ. ಒಂದು ಕಡೆ ದೇವರಿದ್ದಾನೆ ಮತ್ತು ದೇವರ ದಯೆ ನಿನ್ನೊಂದಿಗಿದೆ ಎಂಬುದಾಗಿ ಹೇಳ್ತಾರೆ. ಇಸಾಕನು ಈ ಮಾತನ್ನೆಲ್ಲ ತಾಳ್ಮೆ ಅಂತ ಕೇಳ್ತಾನೆ. ಮೊದಲೇ ತಾಳ್ಮೆಯ ಮನುಷ್ಯ, ಮೊದಲೇ ದೀರ್ಘ ಶಾಂತಿಯಿಂದ ವರ್ತಿಸುವ ಮನುಷ್ಯ, ದೇವ ಮನುಷ್ಯ ಇಸಾಕ ಈಗ ಕೂಡಲೇ ಅವರೆಲ್ಲರಿಗಾಗಿ ಔತಣ ಏರ್ಪಡಿಸ್ತಾನೆ. ಹೇಗಿದೆ ನೋಡ್ರಿ, ಅವನು ಔತಣ ಏರ್ಪಡಿಸಿದ್ರೆ ಆ ಔತಣವನ್ನು ಅವರು ಸನ್ಮಾನಿಸ್ತಾರೆ ಮತ್ತು ಆ ರಾತ್ರಿ ಅವರು ಅಲ್ಲಿರ್ತಾರೆ. ಇಸಾಕನ ಬಳಿ ಇರುವುದಕ್ಕೆ ಅವರಿಗೆ ಸ್ವಲ್ಪ ಭಯವಿಲ್ಲ. ಕಾರಣ ಆತನ ದೇವ ಮನುಷ್ಯ, ಕನಿಕರ ತೋರುವ ಮನುಷ್ಯ, ದೇವರ ದಯೆಯನ್ನು ಹೊಂದಿ ಇತರಿಗೆ ದಯೆ ತೋರುವ ಮನುಷ್ಯ, ದೇವರ ಸ್ವಭಾವದಲ್ಲಿ ನಡ್ಕೊಳ್ಳುವ ಮನುಷ್ಯ. ಇಸಾಕನ ಬಳಿ ಬಂದು ಇರುವುದಕ್ಕೆ ಅವ್ರಿಗೆ ಯಾವ ಹೆದರಿಕೆ ಇಲ್ಲ. ಇಸಾಕನ ಬಳಿಗೆ ಇದ್ರೆ, ನಾವಿಲ್ಲಿ ಮಲಗಿದ್ರೆ ನಾಳೆ ಬೆಳಿಗ್ಗೆ ಒಳಗೆ ಅವ್ರು ನಮ್ಮನ್ನ ಎಲ್ಲಿ ಇಸಾಕನ ಕಡೆಯವರು ಕೊಲ್ತಾರೋ ಎಂಬಂತ ಭಯವೇ ಇಲ್ಲ. ಕಾರಣ ಇಸಾಕನು ಆ ವಿಧದ ದೇವ ಮನುಷ್ಯ. ಹಾಗಾದರೆ ರಾತ್ರಿ ಔತಣ ತಗೊಂಡಿದ್ದಾರೆ, ಅವನು ಕೊಟ್ಟ ಔತಣವನ್ನು ಅವರು ಸನ್ಮಾನಿಸಿದ್ದಾರೆ, ರಾತ್ರಿಯಲ್ಲಿ ತಂಗಿದ್ದಾರೆ. ಬೆಳಗ್ಗೆ ಎದ್ದವರು ಅಲ್ಲಿಂದ ಸಮಾಧಾನದೊಡನೆ ಇಸಾಕನಿಂದ ಅವರು ಸಾಗ ಕಳಿಸಲ್ಪಡ್ತಾರೆ. ಇಸಾಕನವ್ರಿಗೆ ಒಳ್ಳೆ ಬೀಳ್ಕೊಡುಗೆ ಕೊಡ್ತಾರೆ. ಅಲ್ಲಿಂದ ಅವರು ಹೊರಟು ಹೋಗ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ದೇವರ ಪ್ರಸನ್ನತೆ ನಮಗೆ ಮಾತ್ರ ತಿಳಿಯುವಂಥದ್ದಲ್ಲ, ನಮ್ಮವರಿಗೆ ಮಾತ್ರ ತಿಳಿಯುವಂಥದ್ದಲ್ಲ. ಒಂದು ವೇಳೆ ದೇವರನ್ನು ಅರಿಯದ ಜನರಿಗೂ ಗೊತ್ತಾಗುವ ವಿಧದಲ್ಲಿ ಗೋಚರ ಮಾಡುವಂತ ದೇವರು ನಮ್ಮ ಸಂಗಡ ಇದ್ದಾನೆ. ನಿನ್ನ ಜೊತೆ ದೇವರು ಇರುವುದನ್ನ ದೇವರನ್ನು ಅರಿಯದ ಜನರಿಗೆ ದೇವರು ಅದನ್ನ ತಿಳಿಯಪಡಿಸುವನಾಗಿದ್ದಾನೆ. ಇಸಾಕನ ಮೇಲಿದ್ದ ಈ ಕೃಪೆ, ದೇವರ ಆತನ ಜೊತೆ ಇದ್ದದ್ದು ಮತ್ತು ದೇವರ ದಯೆಯನ್ನು ಆತನ ಹೊಂದಿದ್ದನ್ನ ಅವನ ಶತ್ರುಗಳ ಕಣ್ಣು ಕಂಡ ವಿಧದಲ್ಲಿ, ಅವನ ವಿರೋಧಿಸಿ ದ್ವೇಷಿಸಿದವರ ಕಣ್ಣು ಕಂಡ ವಿಧದಲ್ಲಿ, ಅವರು ಈತನೊಂದಿಗೆ ಸಮಾಧಾನ ಬಯಸಿದ ವಿಧದಲ್ಲಿ ಕರ್ತನು ನಿನ್ನ ಸಂಗಡ ಇದ್ದು, ನೀನು ದೇವರ ದಯೆಗೆ ಪಾತ್ರನಾಗಿದ್ದು, ನೀನೇ ದೇ ವಿಧದಲ್ಲಿ ನಿನಗೆ ನಿನ್ನ ಒಂದು ಕಾಲದಲ್ಲಿ ದ್ವೇಷಿಸಿದವರು, ನಿನಗೆ ಅಪಕಾರ ಮಾಡಿದವರು ತಿರುಗಿ ಬಂದು ನಿನ್ನೊಂದಿಗೆ ಸಮಾಧಾನವಾಗುವ ಹಾಗೆ ದೇವರ ಪ್ರಸನ್ನತೆ ಅವರನ್ನು ನಿನ್ನ ಬಳಿಗೆ ಸೆಳೆಯಲಿ, ಅವ್ರು ನಿನ್ನೊಂದಿಗೆ ಸಮಾಧಾನವನ್ನು ಬಯಸಲಿ. ಎಂಥ ಒಳ್ಳೆಯ ವಿಷಯ! ಯಾರೊಂದಿಗೂ ದ್ವೇಷವಿಲ್ಲದೆ ಜೀವಿಸುವಂತ ಜೀವಿತ. ಒಂದು ವೇಳೆ ಲೋಕದ ಯಾತ್ರೆ ಮುಗಿಸುವುದರೊಳಗೆ ಯಾರೊಂದಿಗೂ ಮನಸ್ತಾಪವಿಲ್ಲದೆ ಜೀವಿಸಿದ ಜೀವಿತ, ಎಲ್ಲರನ್ನ ಕ್ಷಮಿಸಿದ ಜೀವಿತ, ಎಲ್ಲರೊಂದಿಗೆ ಸಮಾಧಾನವಾದ ಜೀವಿತ. ಪ್ರೇರೆ, ಎಂಥ ಒಳ್ಳೆಯ ಒಂದು ವಿಷಯ! ಹಾಗಾದ್ರೆ ಈ ವಿಧದಲ್ಲಿ ಜೀವಿಸೋದಕ್ಕೆ ದೇವರೇ ನಮಗೆ ಆಧಾರ. ಇಸಾಕನೊಂದಿಗೆ ಈ ವಿಧದಲ್ಲಿ ಇದ್ದ ದೇವರು ನಿಮ್ಮೊಂದಿಗೂ ಹಾಗೆ ಇರಲಿ. ನಿಮಗೆ ಯಾರ್ಯಾರ ಜೊತೆ ದ್ವೇಷವಿದೆಯೋ, ನಿಮ್ಮ ಸ್ನೇಹಿತರೊಂದಿಗೆ, ನಿಮ್ಮ ಸ್ನೇಹಿತರೊಂದಿಗೆ, ನಿಮ್ಮ ನೆರೆಹೊರೆಯವರೊಂದಿಗೆ, ನಿಮ್ಮ ಬಂಧುಗಳೊಂದಿಗೆ, ಅಥವಾ ನೀವು ಕೆಲಸ ಮಾಡುವ ಸ್ಥಳಗಳಲ್ಲಿ, ಹೀಗೆ ಎಲ್ಲೆಲ್ಲ ದ್ವೇಷಗಳಿದೆ, ಎಲ್ಲಾ ದ್ವೇಷವನ್ನ ತೆಗೆಯುವಂತೆ ಮಾಡುವಂತ ದೇವರು ನಮಗಿದ್ದಾನೆ, ಇಸಾಕನ ದೇವರು. ಆತನ ಬಳಿ ನಾವು ಕೇಳೋಣ, ದೇವರೇ ಇಸಾಕನ ಜೊತೆ ಇದ್ದ ಹಾಗೆ ನನ್ನೊಂದಿಗಿದ್ದು ನಮಗೆ ಯಾರ್ಯಾರ ಜೊತೆ ದ್ವೇಷ ಅಸೂಯೆಗಳಿದೆ ಎಲ್ಲವನ್ನ ತೆಗೆದು ಬಿಡು ಸ್ವಾಮಿ ಎಂಬುದಾಗಿ ಪ್ರಾರ್ಥಿಸೋಣ. ಮಹಾಕೃಪೆಯ ಪರಲೋಕ ತಂದೆ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರ. ನಿನ್ನ ಪಾದಗಳಿಗೆ ಎರಗಿ ನಾವು ಪ್ರಾರ್ಥಿಸ್ತೇವೆ. ಪ್ರೀತಿಯ ಪರಲೋಕ ತಂದೆ, ಇಸಾಕನೊಂದಿಗೆ ನೀನು ಇದ್ದದನ್ನ ಕರ್ತನ ಆತನನ್ನು ದ್ವೇಷಿಸಿದ ಜನರ ಕಣ್ಣುಗಳು ಕಂಡಿತ್ತಲ್ಲ. ಇಸಾಕನ ಮೇಲಿರುವಂತ ದೇವರ ದಯೆ, ದೇವರೇ ನಿನ್ನ ದಯೆಯನ್ನ ಆತನನ್ನು ದ್ವೇಷಿಸಿದವರ ಕಣ್ಣುಗಳು ಕಂಡಿತ್ತಲ್ಲ. ನೀನು ಆತನನ್ನ ಕರ್ತನೆ ಆ ಪ್ರದೇಶದ ಅರಸನೇ, ಸೇನಾಪತಿಯೇ, ಮಂತ್ರಿ ಹೆದರುವಷ್ಟು ಆತನನ್ನು ಅಭಿವೃದ್ಧಿ ಪಡಿಸಿದಾದ್ರೆ ದೇವಚಂದ್ರನ ಈ ದೇಶದಲ್ಲಿ ಹೀಗೆ ಅಭಿವೃದ್ಧಿ ಪಡಿಸು ಸ್ವಾಮಿ. ನಿನಗೆ ಮಹಿಮೆ ಆಗಲಿ ರಾಜ. ಕರ್ತನೆ, ಹೌದಪ್ಪ, ಯಾರೊಂದಿಗೂ ದ್ವೇಷವಿಲ್ಲದ ವಿಧದಲ್ಲಿ ಸಮಾಧಾನವಾಗುವ ಹಾಗೆ ನಿನ್ನ ಪ್ರಸನ್ನತೆಯವ್ರನ್ನ ಸೆಳೆಯುವ ವಿಧದಲ್ಲಿ ಈ ದಿನದಲ್ಲೂ ಕರ್ತನೆ, ನಮಗೆ ಯಾವ ಬಂಧುಗಳೊಂದಿಗೆ, ನಮಗೆ ಯಾವ ನೆರೆಯವರೊಂದಿಗೆ ಕರ್ತನೆ, ನೀನು ನಮಗೆ ಸಾಹಸ ಕೊಟ್ಟ ಜನರೊಂದಿಗೆ, ಕೆಲಸ ಮಾಡುವ ಸ್ಥಳ ಅಥವಾ ಕಾಲೇಜು ಅಥವಾ ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಅವರ ಸಾಹಸ ಕೊಟ್ಟ ಜನ ಕರ್ತನೆ, ಎಲ್ಲೆಲ್ಲಿ ದ್ವೇಷ ಅಸೂಯೆಗಳಿದೆಯೋ ಅದೆಲ್ಲವನ್ನ ನಿವಾರಿಸುವಂತ ನಿನ್ನ ಪ್ರಸನ್ನತೆ ದೇವ ಮಕ್ಕಳನ್ನು ಆವರಿಸಿಕೊಳ್ಳಲಿ. ದೇವ ಜನರ ಮೇಲೆ ನಿನ್ನ ದಯೆ ಬರಲಿ. ನಿನ್ನ ಹಸ್ತ ದೇವ ಜನರನ್ನು ಉದ್ಧರಿಸಲಿ. ಇತರರು ಅದನ್ನು ಕಂಡು ಕರ್ತನೆ
ಇದು ದೇವರ ಕಾರ್ಯವೇ ಎಂಬುದಾಗಿ ಸಾಕ್ಷಿ ಕೊಡುವಂತವರಾಗಲಿ. ಎಲ್ಲರೊಂದಿಗೂ ದೇವ ಜನರಿಗೆ ಸಮಾಧಾನವನ್ನು ಅನುಗ್ರಹಿಸು. ದಯಮಾಡಿ ಸಹಾಯ ಮಾಡ್ರಿ. ನೀನಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.